ಒಂದು ಅಭಿಪ್ರಾಯ ಇದೆ. ಯೂಶಲಿ ಟ್ಯೂಷನ್ನಿಗೆ ಹೋಗುವ ಮಕ್ಕಳಿಗೆ ನೌಕರಿ ಸಿಗೋದಿಲ್ಲ. ಸ್ವತಂತ್ರವಾಗಿ ತಮ್ಮ ಬುದ್ಧಿಯನ್ನು ಉಪಯೋಗಿಸುವ ಶಕ್ತಿ ಅವರಿಗೆ ಇರೋದಿಲ್ಲ. ಅವರು ಅಗೈನ್ ಟ್ಯೂಷನ್ನಿಗೆ ಡಿಪೆಂಡ್ ಆಗ್ತಾರೆ. ಶಾಸ್ತ್ರೀಯ ಕ್ರಮದಲ್ಲಿ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೊಂದು ಶಿಕ್ಷಣ ಮಾಸ್ಟರ್ ಕೊಡ್ತಾರೆ. ಅದನ್ನು ಸ್ವಂತ ಶ್ರಮದಿಂದ ಆ ವಿದ್ಯೆಯನ್ನು ಪಡೆದುಕೊಳ್ಳುವ ಅರ್ಹತೆ ಇಲ್ಲದವನು ಅಶಾಸ್ತ್ರೀಯವಾದ, ಅಂದರೆ ಈ ಟ್ಯೂಷನ್ ಮುಖಾಂತರ ಫೋರ್ಸಬಲಿ ಅವನು ಕಲಿತಂತಹ ವಿದ್ಯೆ ಅದು 100% ವಿದ್ಯೆ ಆಗೋಕ್ಕೆ ಚಾನ್ಸಸ್ಸೇ ಇಲ್ಲ. ಸೊ ಈ ಕಾರಣದಿಂದ 98% ತಗೊಂಡ್ರೂ ಕೂಡ ಆ ವಾಸ್ತವವಾದ ವಿದ್ಯಾಮಾಪನದ ಅದಕ್ಕೆ ಇರುವ ಬೆಲೆ 60% ಟು 65%. ಟ್ಯೂಷನ್ ಪಡೆದೇ ಇರೋನು 65% ಪಡೆದ್ರೂ ಕೂಡ ಅದು 95% ವ್ಯಾಲ್ಯೂ ಆಗುತ್ತೆ. ಯಾಕೆಂತಂದರೆ ಈ ಟ್ಯೂಷನ್ ಪಡೆದಂಥ ವಿದ್ಯೆ ಅದೇ ಪಾಠದಲ್ಲಿ ಅವನು ಸೈಕಲ್ ಹೊಡಿತಾ ಇರ್ತಾನೆ, ಅದು ಅಷ್ಟರಲ್ಲೇ ಸುತ್ತಾ ಇರ್ತಾನೆ. ಈ 60% ತಗೊಂಡು 65% ತಗೊಂಡವನು ಅವನು ಸಾಮಾಜಿಕವಾದ ಇನ್ನಿತರ ಚಟುವಟಿಕೆಯಲ್ಲಿ ತನ್ನ ಅವೇರ್ನೆಸ್, ಅಂದರೆ ಕಾಮನ್ ಸೆನ್ಸನ್ನು ಕಂಡುಕೊಳ್ತಾನೆ. ಕಾಮನ್ ಸೆನ್ಸು ಬಹಳ ಇಂಪಾರ್ಟೆಂಟ್. ಅಕ್ಕರವು ಲೆಕ್ಕಕ್ಕೆ ತರ್ಕತಾವಾದಕ್ಕೆ ಮಿಕ್ಕವು ತಿರುಪೆಗೆ ಮೋಕ್ಷಕ್ಕೆ 2 ಅಕ್ಕರವೇ ಸಾಕು ಸರ್ವಜ್ಞ ಅಂತಾನೆ. ಏನು ಸರ್ವಜ್ಞ 2ನೇ ಶತಮಾನದಲ್ಲಿ ಹೇಳ್ತಾರೆ. ಅದು ಯಾವತ್ತಿಗೂ ಸಾರ್ವಕಾಲಿಕ. ಅದು ಓದು ಒಕ್ಕಾಲು ಉಳದು ಮುಕ್ಕಾಲು. ಅಕ್ಷರ ಜ್ಞಾನ ಪಡಿಬೇಕು, ನಮಗೆ ಅಗತ್ಯ ಎಷ್ಟು ಬೇಕೋ ಅಷ್ಟನ್ನು ಅಕ್ಷರವನ್ನು ಕಲೀಲೇಬೇಕು. ಇಲ್ಲಾಂದರೆ ಯಾವುದು ಓದ್ಕೊಳ್ಳೋಕ್ಕೂ ಅಕ್ಷರ ಕಲಿಕೆ ಭಾಳ ಇಂಪಾರ್ಟೆಂಟು. ನೀವು ಆ ಅಕ್ಷರಗಳನ್ನು ಕಲಿಯೋದು ಭಾಳ ಮುಖ್ಯ, ಅಷ್ಟೇ ಪ್ರಮಾಣ ಉಳಿದಂತ ತಿಳ್ಕೊಳ್ಳೋದು ಮುಖ್ಯ. ಯಾಕಂದರೆ ವ್ಯಾವಹಾರಿಕ ಪ್ರಪಂಚದಲ್ಲಿ ನಿಮಗೆ ಎಲ್ಲ ಕ್ಷೇತ್ರಕ್ಕೂ ಆಲ್ಜೆಬ್ರಾ ಬರಲ್ಲ, ಅರ್ಥಮೆಟಿಕ್ ಬರಲ್ಲ, ಜಾಮಿಟ್ರಿ ಬರಲ್ಲ. ಎಷ್ಟು ಬೇಕೋ ಅಷ್ಟನ್ನೇ ಕಲಿಬೇಕು. 24 ಅವರ್ಸು ನೀವು ಅದನ್ನೇ ಉರಿ ಹೊಡ್ಕೊಂಡು ಕೂತ್ರೆ ಯಾವ ಜಾಬಿಗೂ ಅದು ಯೂಸ್ ಆಗೋಲ್ಲ, ಯಾವ ಕೆಲಸಕ್ಕೂ ಯೂಸ್ ಆಗೋಲ್ಲ. ಇವತ್ತು ಪೇರೆಂಟ್ಸು ಮಕ್ಕಳುಗಳು ಸೋಲ್ತಿರೋದು ಅಲ್ಲೇ ಅದನ್ನು ಎನ್ಕ್ಯಾಶ್ ಮಾಡ್ತಿರೋ ಜಾಬು ಸಿಗ್ತದೆ ಅನ್ನೋದನ್ನು ನಂಬಿಬಿಟ್ಟು ನೀವು ಈ ಕಡೆ ಬೆಳಗಿಂದ ಸಂಜೆ ಅವ್ರಿಗೆ ಹೋಮ್ವರ್ಕು, ಸ್ಕೂಲು, ಟ್ಯೂಷನ್ನು ಅಂತ ಕಳಿಸಿದ್ರೆ ಮಕ್ಕಳ ಫ್ಯೂಚರ್ ಪ್ರತಿ 10 ವರ್ಷಕ್ಕೊಮ್ಮೆ ಎಲ್ಲವೂ ಬದಲಾಗುತ್ತೆ. ನೀವು ಆ ಬದಲಾವಣೆಯನ್ನು ಎದುರಿಸಬೇಕು ಅಂತಂದರೆ ಈ ಕಾಮನ್ ಸೆನ್ಸ್, ಇವತ್ತಿನ ಎಜುಕೇಷನ್ ಸಿಸ್ಟಮು ಅಥವಾ ಇವತ್ತು ನೀವು ಪಡೆದ ಡಿಗ್ರಿ ನಾಳೆ ಅದು ಅಪ್ರಸ್ತುತ ಆಗ್ಬಿಡ್ಬೋದು. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಳ್ದೆ ನಾವು ಕೊಡುವ ಶಿಕ್ಷಣ ಮಕ್ಕಳಿಗಿದೆಯಲ್ಲ, ಅದು ಮಕ್ಕಳ ಫ್ಯೂಚರಿಗೆ ಮುಂದೆ ದೊಡ್ಡ ಅಡ್ಡ ಪರಿಣಾಮ ಬೀರ್ತದೆ. ಅದಕ್ಕೆ ಈ ಜಿಲ್ಲೆಯಂಥ ಸಂಘಟನೆಗಳು, ಮೂರ್ಖ ಸಂಘಟನೆಗಳು ಹುಟ್ಕೊಳ್ಳುವಂಥ ಅಪಾಯ. ಅದರ ಪರಿಣಾಮ ಯಾರಿಗೂ ಒಳ್ಳೆಯದಲ್ಲ. ಅದು ಭಾರತೀಯ ಶಿಕ್ಷಣದ ಮೌಲ್ಯಗಳನ್ನು ಅರ್ಥ ಮಾಡ್ಕೊಳ್ಳದೆ ನೀವೇನು ಇಂಗ್ಲೀಷ್ ಎಜುಕೇಷನ್ ಸಿಸ್ಟಮನ್ನು ಅಭ್ಯಾಸ ಮಾಡ್ತೀರಿ, ಮುಂದೊಂದು ದಿನ ಅದು ಬಹಳ ಕಂಟಕವಾಗಿ ಪರಿಣಮಿಸುತ್ತೆ. ಯಾಕಂದರೆ ಇವತ್ತು ಭಾರತ ಮೊದಲಿನ ಹಾಗಿಲ್ಲ. ಉತ್ತರ ಪ್ರದೇಶ ಆಗಲಿ ಅಥವಾ ಬೆಂಗಾಲ್ ಆಗಲಿ ಹೇಗೆ ಬದಲಾಗುತ್ತದೆ ಅನ್ನೋದನ್ನು ನೀವು ಅರ್ಥ ಮಾಡಿಕೊಂಡ್ರೆ ಹಿಂದಿನ ನೀವು ಆ ಕಲ್ಚರಿಗೆ ಏನು ಅಂಟ್ಕೊಂಡಿದ್ರಿ ಅದು ಸಂಪೂರ್ಣ ಬದಲಾಗುತ್ತೆ. ಬರೆದಿಟ್ಕೊಳ್ಳಿ, ಇವತ್ತಿನ ಇಂಗ್ಲೀಷ್ ಶಿಕ್ಷಣ ಏನಿದೆ ಮುಂದೊಂದಿನ ಇರ್ರೆಲೆವೆಂಟ್ ಅನಿಸುತ್ತೆ. ಅದು ಯಾವುದೇ ರೀತಿಯಲ್ಲೂ ಕೂಡ ಅದು ಯೂಸ್ ಆಗಲ್ಲ. ಈವನ್ ಜಗತ್ತಿನಾದ್ಯಂತ ಅದು ತನ್ನದೇ ಆದ ಬದಲಾವಣೆಯನ್ನು ಕಂಡುಕೊಂಡು ಭಾರತೀಯ ಶಿಕ್ಷಣ ಪದ್ಧತಿ, ಭಾರತೀಯ ಜ್ಞಾನ ಪರಂಪರೆಗೆ ಬದಲಾಗುವಂಥ ಒಂದು ವಾತಾವರಣ ಹುಟ್ಟುಹಾಕುತ್ತೆ ವಿನಃ ಕಂಪ್ಲೀಟ್ ಇಂಗ್ಲೀಷ್ ಸಂಸ್ಕೃತಿ ಭಾರತದಿಂದ ತೊಲಗುತ್ತೆ ಅನ್ನೋದನ್ನು ನೀವು ಗಮನದಲ್ಲಿಟ್ಟುರಿ. ಯಾಕೆಂತಂದರೆ ಬದಲಾವಣೆ ಜಗತ್ತಿನ ನಿಯಮ. 98% ಟ್ಯೂಷನ್ನು ಅಂತ ಅದರ ಹಿಂದೆ ಬಿದ್ದಿರೋ ಪೋಷಕರು, ಮಕ್ಕಳು, ನೀವು ಗಮನವಿಟ್ಟು ತಿಳಿದುಕೊಳ್ಳಬೇಕಾದಂಥ ವಿಷಯ. ನೀವು ಇದನ್ನು ಬೇಕಾದರೆ ಡೀಪಾಗಿ ಸರ್ಚ್ ಮಾಡಿ ತಿಳ್ಕೊಳ್ಳಿ. 2 ವರ್ಷದ ಮಗುವನ್ನು ನೀವು ಇಂಗ್ಲೀಷ್ ಇನ್ಸ್ಟಿಟ್ಯೂಷನ್ನಿಗೆ ಹಾಕಿ ಆ ಮಗು SLCಯಿಂದ ಹೊರಬರೋಷ್ಟೊತ್ತಿಗೆ ಈ ಕಡೆ ಭಾರತೀಯ ಸಂಸ್ಕೃತಿಯ ಭಾರತೀಯ ನಾಲೆಡ್ಜು ಇಲ್ಲದೆ ಈ ಕಡೆ ವೆಸ್ಟರ್ನ್ ನಾಲೆಡ್ಜು ಉಪಯೋಗ ಬರದೆ ಅದು ಡಿಗ್ರಿ ಮುಗಿಸ್ಕೊಂಡು ಕಾಲಾನಂತರದಲ್ಲಿ ಅದು ಬದಲಾಗುತ್ತಿರುವ ಜಗತ್ತಿನಲ್ಲಿ ತನ್ನನ್ನು ತಾನು ಅಡ್ಜಸ್ಟ್ ಮಾಡ್ಕೋಬೇಕು ಅಂದರೆ ಅಷ್ಟೊತ್ತಿಗೆ ಭಾರತೀಯ ಸಮಾಜ, ಸಂಸ್ಕೃತಿ, ಶಿಕ್ಷಣ ಎಲ್ಲ ಏನೆಲ್ಲ ಬದಲಾವಣೆ ಆಗುವ ಹಂತದಲ್ಲಿ ಆ ಮಗು ಹೇಗೆ ತನ್ನನ್ನು ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಾಗಲಿಲ್ಲ ಅಂತಂದರೆ ಆ ಮಗುವಿನ ಬದುಕು ಇನ್ನೇನಾಗ್ಬೋದು.
ಸರ್ಕಾರ ನೌಕರಿ ಕೊಡ್ತದೆ, ಕಂಪನಿಗಳು ನೌಕರಿಯನ್ನು ನಿರ್ಮಾಣ ಮಾಡ್ತವೆ, ಯಾರೋ ನಮಗೆ ನೌಕರಿ ಕೊಡ್ತಾರೆ, ನಾವು ಎಲ್ಲ ಓದಿ ಇಷ್ಟು 98% ತೆಗೆದ ತಕ್ಷಣ ನಮಗೊಂದು ಜಾಬ್ ಸಿಗ್ತದೆ ಅನ್ನೋ ಒಂದು ಮನಸ್ಥಿತಿಯನ್ನು ನೀವು ಮಕ್ಕಳಲ್ಲಿ ನಿರ್ಮಾಣ ಮಾಡಿಬಿಟ್ಟು ಅಕಸ್ಮಾತ್ ಆ ಮಗುವಿಗೆ ಕಂಪ್ನಿಯಲ್ಲೂ ಜಾಬ್ ಸಿಕ್ಕಿಲ್ಲ, ಸರ್ಕಾರದಿಂದನೂ ಜಾಬ್ ಸಿಕ್ಕಿಲ್ಲ, ಅಂತಹ ಪರಿಸ್ಥಿತಿ ಅದನ್ನು ಎದುರಿಸುವಂತಹ ಮನಸ್ಥಿತಿಯನ್ನು ಅಥವಾ ಶಿಕ್ಷಣವನ್ನು ನೀವು ಕೊಟ್ಟಿದ್ದೀರ ಅನ್ನುವ ಪ್ರಶ್ನೆ ನಾಳೆ ಆ ಮಕ್ಕಳ ಮುಂದಿರುತ್ತೆ. ಮಕ್ಕಳನ್ನು ತಪ್ಪು ದಾರಿಯಲ್ಲಿ ಇದು ಮಾಡಿರುವಂತಹ ಒಂದು ಕಳಂಕ ಪೋಷಕರ ಮೇಲೆ ಉಳಿದೇ ಹೋಗುತ್ತೆ. ಅದು ಸತ್ಯ ಕೂಡ. ನೀವು 2 ವರ್ಷದಷ್ಟೊತ್ತಿಗೆ ನೀವು ಮಕ್ಕಳನ್ನು ಜಗತ್ತನ್ನೇ ನೋಡದೇ ಇರೋದು, ಯಾರ ಜೊತೆಗೂ ಆಡದೇ ಇರೋ ಮಗುವನ್ನು ತಾಣಾಗಿ ಒಂದು ಜೈಲು ಕೋಳಿ ಅಂತ ಸೇರಿಸಿಬಿಟ್ರೆ ಆ ಮಕ್ಕಳು ಹೇಗೆ ಬೆಳೀತವೆ ಅನ್ನೋದ್ರ ನಿಮಗೆ ಪರಿಕಲ್ಪನೆಯೂ ಇಲ್ಲ. ಅಂದರೆ ನಮ್ಮ ಮಕ್ಕಳನ್ನ ನಾವು ಚೆನ್ನಾಗಿ ಎಜುಕೇಷನ್ ಕೊಟ್ಟು ಸೆಟ್ಲ್ ಮಾಡಿ ಅವ್ರ ಫ್ಯೂಚರ್ನ ಇದು ಮಾಡ್ತೀವಿ. ಫ್ಯೂಚರ್ ಹಾಗೆ ಯಾರೂ ನಿರ್ಮಾಣ ಮಾಡೋಕ್ಕಾಗಲ್ಲ. ಯಾರದ್ದೇ ಫ್ಯೂಚರ್ ಅನ್ನುವಂಥದ್ದು ಅದು ತಾನಾಗಿ ರೂಪುಗೊಳ್ಳುವಂಥದ್ದು. ಅದು ಸಮಾಜದಿಂದ ಅಥವಾ ಶಿಕ್ಷಣದಿಂದ, ಅಥವಾ ಶಿಕ್ಷಣ ಅಂದರೆ ಈ ಥರ ಕಾನ್ವೆಂಟ್ ಶಿಕ್ಷಣದಿಂದ ವ್ಯಕ್ತಿ ರೂಪುಗೊಳ್ತಾರೆ ಅನ್ನೋದು ದೊಡ್ಡ ಮೂರ್ಖತನ. ಕೊನೆಗೆ ಅವ್ರಿಗೆ ಜಗತ್ತನ್ನು ಹೆಂಗೆ ಫೇಸ್ ಮಾಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಸ್ವಾಭಾವಿಕ ಶಿಕ್ಷಣ ಬಹಳ ಮುಖ್ಯ. ನ್ಯಾಚುರಲ್ ಎಜುಕೇಷನ್ ಇದೆಯಲ್ಲ, ಅದು ಬಹಳ ಮುಖ್ಯ. ಹಾಗಾದರೆ ಆ ಸ್ವಾಭಾವಿಕ ಶಿಕ್ಷಣ ಅಂದರೆ ಏನು? ಮುಂದಿನ ವೀಡಿಯೋದಲ್ಲಿ ನಿಮಗೆ ಇದನ್ನು ವಿವರವಾಗಿ ತಿಳಿಸ್ತೇನೆ. ಮಿತ್ರರೇ, ನಿಮಗೇನನ್ಸುತ್ತೆ? ಇವತ್ತಿನ ಈ ಟ್ಯೂಷನ್ ಯುಗದಲ್ಲಿ ಮಕ್ಕಳು ಆ ಟ್ಯೂಷನ್ ನಂಬಿ 98% ಜಾಬ್ ಪಡೆಯೋಕ್ಕೆ ಸಾಧ್ಯನಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಥ್ಯಾಂಕ್ ಯು, ಧನ್ಯವಾದಗಳು. ನನಗನ್ಸುತ್ತೆ ಮಕ್ಕಳನ್ನು ಕಲಿಕೆಯ ಕ್ರಮದಲ್ಲಿ ನಾವು ಅವರಿಗೆ ಆ ಶಿಕ್ಷಣವನ್ನು ನೀಡಬೇಕು. ನಾವೇನು ಮಾಡ್ತೀವಿ, ನಮ್ಮ ತಲೆಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರು, ಡಾಕ್ಟ್ರು, ಇಂಜಿನಿಯರು ಈ ತಲೆಯಲ್ಲಿ ಇಟ್ಕೊಂಡು 2 ವರ್ಷದ ಮಕ್ಕಳನ್ನು ಯಾವ ಥರದ ಶಿಕ್ಷಣ ಕೊಡಬೇಕು ಅಂತ ನಾವು ಮಕ್ಕಳನ್ನ ರೂಪಿಸುವ ಪ್ರಯತ್ನ ಮಾಡ್ತೀವಿ. ಇದು ವೆರಿ ಡೇಂಜರಸ್. ನೋಡ್ತಾ ತಾನೇನು ಆಯ್ಕೆ ಮಾಡಬೇಕು, ಬೆಳವಣಿಗೆಯಲ್ಲಿ ಯಾವುದು ಹೊಂದಿಕೊಳ್ಳುತ್ತೆ, ಮೆಡಿಕಲ್ ಆಗ್ಬೋದು, ಡ್ರಾಯಿಂಗ್ ಆಗ್ಬೋದು, ಆರ್ಕಿಟೆಕ್ಟ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ವಿಕಸನಗೊಳ್ಳೋಕ್ಕೆ ನಾವು ಬಿಡಬೇಕು. ಅದಕ್ಕೆ ನಮ್ಮ ಎಜುಕೇಷನ್ ಸಿಸ್ಟಮ್ನಲ್ಲಿ 6 ವರ್ಷಕ್ಕೆ ಯಾಕೆ 5 ವರ್ಷ 10 ತಿಂಗಳ ನಂತರ ಸ್ಕೂಲಿಗೆ ಸೇರಿಸಬೇಕು ಅಂತ ಆಡಿಕಲಿ ನೋಡಿ ತಿಳಿ. ಈ ಕ್ರಮದಲ್ಲಿ ಇದು ಒಂದು ಸೈಂಟಿಫಿಕ್. ಮಕ್ಕಳು ಸ್ವತಂತ್ರವಾಗಿ ನೋಡಬೇಕು, ಆಡಬೇಕು, ತಿಳಿಬೇಕು, ಬೀಳಬೇಕು, ಕಲಿಬೇಕು, ಅಳಬೇಕು, ನಲಿಬೇಕು, ಎಲ್ಲವೂ ಎಜುಕೇಷನ್ ಅನ್ನೋದು ಬರೀ ಮಾರ್ಕ್ಸ್ ತಗೊಳ್ಳೋದಲ್ಲ, ಬರೀ ಜಾಬ್ ಹಿಡಿಯೋದಲ್ಲ. ಆ ಸಂಸ್ಕಾರವನ್ನು ನೀವು ಪಡೀಲಿಲ್ಲ ಅಂತಂದರೆ ಸಮಾಜದಲ್ಲಿ ನೀವು ಯಾವ ಥರ ಬೆರಿಬೇಕು, ಯಾವ ಥರ ಬಿಹೇವ್ ಮಾಡಬೇಕು, ನಿಮ್ಮನ್ನು ನೀವು ಹೇಗೆ ತೊಡಗಿಸಿಕೊಳ್ಳಬೇಕು ಅನ್ನೋದರ ಶಕ್ತಿಯಾಗಲಿ, ಆ ನಾಲೆಡ್ಜ್ ಆಗಲಿ, ಆ ಪರಂಪರೆ ಆಗಲಿ ನಿಮಗೆ ದೊರಕೋದೇ ಇಲ್ವಲ್ಲ. ಹಾಗಾಗಿ ಮಕ್ಕಳ ಭವಿಷ್ಯದ ದುರಂತಕ್ಕೆ ಪೋಷಕರು ಕಾರಣ ಆಗ್ತಾರೆ, ಎಜುಕೇಷನ್ ಸಿಸ್ಟಮ್ ಕಾರಣ ಆಗುತ್ತೆ, ಇನ್ನೊಂದು ಮೂಲ ಸ್ವರೂಪಿಯಾಗಿ ರಾಜಕಾರಣ. ನೀವು ನಿಮ್ಮ ಮಕ್ಕಳಿಗೆ ಏನನ್ನು ಕಲಿಸಬೇಕು, ಬಿಡಬೇಕು ಅನ್ನೋದು ನಿಮಗೆ ಬಿಟ್ಟು ವಿಚಾರ. ಧನ್ಯವಾದಗಳು. ಹಾಲು ಕುಡಿದ ಮಕ್ಕಳೇ ಬದುಕಲ್ಲ, ಇನ್ನು ವಿಷ ಕುಡಿದ ಮಕ್ಕಳು ಬದುಕ್ತಾವ?